ಎಲ್ಲರಿಗೂ ನಮಸ್ಕಾರ. ಪಾವಗಡ ಪುರಸಭೆಯ ಹೂವಿನ ಮಾರುಕಟ್ಟೆಯನ್ನು ಶೌಚಾಲಯ ಮತ್ತು ಕೊಳಚೆ ನೀರಿನ ಚರಂಡಿಯ ಪಕ್ಕದಲ್ಲಿ ಸ್ಥಳಾವಕಾಶ ಕಲ್ಪಿಸುವುದರಿಂದ ರೈತರನ್ನು ಕಡೆಗಣಿಸಿದರು ಎಂದು ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಆರೋಪ ಮಾಡಿದ್ದಾರೆ. ನಂತರ ಮಾತನಾಡಿದ ಅವರು, ಈ ದುರ್ವಾಸನೆಯಿಂದ ರೈತರ ಆರೋಗ್ಯದ ಮೇಲೆ ಮತ್ತು ಗ್ರಾಹಕರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದು ಎಂದು ಆತಂಕ ವ್ಯಕ್ತಪಡಿಸಿದರು. ಹೂಗಳು ಪವಿತ್ರ ಮತ್ತು ಶುಭ ಕಾರ್ಯಗಳಲ್ಲಿ ಬಳಸುವಂತಹವು. ಅಂತಹ ಹೂಗಳನ್ನು ಅಶುಚಿತ್ವದ ವಾತಾವರಣದಲ್ಲಿ ಮಾರಾಟ ಮಾಡಲು ಖಂಡಿತ ಸರಿಯಲ್ಲ. ಇದು ರೈತರಿಗೆ ಮಾತ್ರವಲ್ಲದೆ ಹೂಗಳನ್ನು ಖರೀದಿಸುವ ಗ್ರಾಹಕರಿಗೂ ಅಸಹ್ಯಕರ ಅನುಭವ ನೀಡುತ್ತದೆ. ರೈತರ ಆರೋಗ್ಯ ಮತ್ತು ಗ್ರಾಹಕರ ನಂಬಿಕೆಯಿಂದ ರೈತರು ಕಷ್ಟಪಟ್ಟು ಬೆಳೆದ ಹೂಗಳನ್ನು ಕಳಪೆ ವಾತಾವರಣದಲ್ಲಿ ಮಾರಾಟ ಮಾಡುವುದರಿಂದ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀಳುವ ಅಪಾಯವಿದೆ. ನಿರಂತರ ದುರ್ವಾಸನೆ ಮತ್ತು ಕಲುಷಿತ ವಾತಾವರಣವು ಶ್ವಾಸಕೋಶ ಸಮಸ್ಯೆಗಳನ್ನು, ಸೋಂಕುಗಳನ್ನು ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅದಲ್ಲದೆ ಗ್ರಾಹಕರು ಇಂತಹ ಸ್ಥಳದಿಂದ ಹೂಗಳನ್ನು ಖರೀದಿಸಲು ಹಿಂಜರಿಯುತ್ತಾರೆ. ಇದು ರೈತರ ಆದಾಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಹೂಗಳ ಪವಿತ್ರತೆಯನ್ನು ಕಡೆಗಣಿಸುವುದರಿಂದ ಗ್ರಾಹಕರು ಅವುಗಳ ಬಗ್ಗೆ ನಂಬಿಕೆ ಕಳೆದುಕೊಳ್ಳಬಹುದು. ಪುರಸಭೆಯು ತನ್ನ ನಾಗರಿಕರಿಗೆ, ವಿಶೇಷವಾಗಿ ರೈತರಿಗೆ ಸ್ವಚ್ಛ ಮತ್ತು ಆರೋಗ್ಯಕರ ವಾತಾವರಣ ಒದಗಿಸುವ ಪ್ರಾಥಮಿಕ ಜವಾಬ್ದಾರಿ ಹೊಂದಿದೆ. ಸೂಕ್ತ ಮತ್ತು ನೈರ್ಮಲ್ಯಯುತವಾದ ಮಾರುಕಟ್ಟೆ ಸ್ಥಳವನ್ನು ಒದಗಿಸುವುದು ಅವರ ಕರ್ತವ್ಯ. ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಅವರ ಈ ಆಗ್ರಹಕ್ಕೆ ಪುರಸಭೆ ತಕ್ಷಣವೇ ಸ್ಪಂದಿಸಬೇಕು. ಪುರಸಭೆ ಅಧಿಕಾರಿಗಳು ಹೊಸ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ವ್ಯಾಪಾರಸ್ಥರಿಗೆ ಒಂದು ನ್ಯಾಯ ಮತ್ತು ರೈತರಿಗೆ ಮತ್ತೊಂದು ನ್ಯಾಯ ಎಂಬ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎಂದು ಹಲವಾರು ರೈತರು ಆರೋಪಿಸಿದ್ದಾರೆ. ರೈತರು ಮಾಡಿರುವ ಈ ಆರೋಪವು ಪುರಸಭೆಯ ತಾರತಮ್ಯ ನೀತಿಯನ್ನು ಎತ್ತಿ ತೋರಿಸುತ್ತದೆ. ಪುರಸಭೆಯ ಜವಾಬ್ದಾರಿ ಪುರಸಭೆಯು ಸಾರ್ವಜನಿಕರ ಮತ್ತು ಅದರಲ್ಲೂ ಮುಖ್ಯವಾಗಿ ರೈತರ ಮೂಲಭೂತ ಸೌಕರ್ಯಗಳನ್ನು ಮತ್ತು ಆರೋಗ್ಯವನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದೆ. ಸೂಕ್ತ ಮತ್ತು ಸ್ವಚ್ಛ ಮಾರುಕಟ್ಟೆ ಸ್ಥಳವನ್ನು ಒದಗಿಸುವುದು ಅವರ ಕರ್ತವ್ಯ. ಪಾವಗಡ ಪುರಸಭೆಯು ರೈತರ ನ್ಯಾಯಯುತ ಈ ಬೇಡಿಕೆಗೆ ಸ್ಪಂದಿಸಿ ಪವಿತ್ರ ಹೂಗಳಿಗೆ ಸೂಕ್ತವಾದ ಮತ್ತು ನೈರ್ಮಲ್ಯಯುತ ಮಾರುಕಟ್ಟೆ ಸ್ಥಳವನ್ನು ಒದಗಿಸುವುದು ಅತ್ಯಗತ್ಯ. ಯಾವುದೇ ಒಂದು ಧಕ್ಕೆ ನೀಡಿದಂಗೆ ಪುರಸಭೆ ಅಧ್ಯಕ್ಷರಾಗಿರೋರು ನಮ್ಮ ರೈತರ ವಿಷಯ ಕಾಪಾಡಿದರು. ಆದರೆ ಈಗ ಅಧ್ಯಕ್ಷರಾಗಿರೋರು ಆದರೆ ನಮ್ಮ ರೈತರ ಮೇಲೆ ಬೆಳಿಗ್ಗೆನೆ ಪುರಸಭೆಯಿಂದ ಅಧಿಕಾರಿಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ. ಇದು ಖಂಡನೆ. ಇದು ಆದರೆ ನಮಗೆ ಇಲ್ಲಿ ಬೇಜಾರ, ಇಲ್ಲಿ ಮಾರಾಟ ಮಾಡೋಕ್ಕೆ. ಆದರೆ ನಮಗೆ ಕಾಲಾವಕಾಶ ಕೊಡಬೇಕು. ಒಂದು 2 ತಿಂಗಳು ಕಾಲಾವಕಾಶ ಕೊಟ್ಟರೆ ನಾವು APMC ಮಾರ್ಕೆಟ್ಗೆ ನಾವು ಶಿಫ್ಟ್ ಮಾಡಿಸ್ತೀವಿ. ನಾವು ನಿಮ್ಮ ಜೊತೆಗಿರ್ತೀವಿ. ಅಲ್ಲಿವರೆಗೆ ನಮ್ಗೆ ಅವಕಾಶ ಕೊಡಬೇಕು. ಆದ್ದರಿಂದ ಸಡನ್ನಾಗಿ ಆಕ್ಷನ್ ತಗೊಂಡಿರೋದ್ರಿಂದ ಇದು ರೈತರ ಮೇಲೆ ಇದು ಖಂಡನೆ. ಇದು ಯಾಕೆಂದರೆ ರೈತ ಒಂದು ಹೂವು ಕಟ್ಟಿ ಬಿಡಿಸ್ಬೇಕಾದ್ರೆ ಒಂದು ಆಳಿಗೆ 500 ರೂಪಾಯಿ ಕೊಡಬೇಕು, ಕಟ್ಟೋರಿಗೆ 150 ಕೊಡಬೇಕು, ಇಲ್ಲಿ ಮಂಡಿಯವ್ರಿಗೆ ಕೊಡಬೇಕು. ಇಷ್ಟು ನಮಗೆ ನೋವಿನಾಗಿದ್ದೀವಿ ರೈತರ. ಇಂಥ ನೋವಿನಾಗಿ ಇಂಥ ಹೂವು ತಗೊಂಡು ರೈತರು ಕಣ್ಣೀರು ಬಂದು ನಮಗೆ ಗೊತ್ತು. ನಾನು ಈ ಕೆಲಸ ಮಾಡಿ ಬಂದಿದ್ದು ರೈತನ ಕೆಲಸ ಕಣ್ಣೀರು ಬರ್ತಾವ್ರು. ರೈತ ಒಂದು ಔಷಧಿ ತಗೊಂಡೋಗ್ಬೇಕಾದ್ರೆ 4,000 ರೂಪಾಯಿ ಔಷಧಿ ಬಾಟ್ಲು ಎಲ್ರಿಗೆ ತಂದು ಕೊಡ್ತಾನೆ. ಇವತ್ತು ಬಂದು ಇಲ್ಲೆಲ್ಲ 2 ಹೂವು ಮಾರ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಾ ಇದ್ದಾರೆ. 1 ಗಂಟೆ ಬೆಳಗ್ಗೆ 7 ಗಂಟೆಗೆ ಬರ್ತಾರೆ, 9 ಗಂಟೆಗೆ ಹೋಗ್ತಾ ಇದ್ದಾರೆ. ಅಂಥವ್ರನ್ನೆಲ್ಲ ಇಲ್ಲಿ ದಾಳಿ ಮಾಡಕ್ಕೆ ಬಿಟ್ಟಿದ್ರಿ. ಸಾರ್ ಅಧ್ಯಕ್ಷರಾಗಿರೋರು ರೈತರ ಮೇಲೆ ಕರುಣೆ ಇರಲಿ. ನಮ್ಮ ಶಾಸಕರಾಗಿರುವಂಥ ಮಾಜಿ ವೆಂಕಟಪ್ಪನ ಹತ್ರ ಮಾತನಾಡಿದ್ರು. ಅವ್ರಿಗೆ ಕೂಡ ಹೇಳಿದ್ದಾರೆ ನಾವು ಮಾಡ್ಕೊಳ್ರಿ ಅಂತ. ನಮ್ಮ ಸಚಿವರಾದ ವೆಂಕಟೇಶಪ್ಪನವರು ವೆಂಕಟೇಶಪ್ಪನವ್ರು ನಿನ್ನೆ 4 ಗಂಟೆ ಮಾತಾಡಿದ್ದೆ. ಪೂಜಾರಪ್ಪ ಮಾರ್ಕೊಳ್ರಿ, ರೈತರದ್ದೇನು ಅಭ್ಯಂತರ ಇಲ್ಲ, ನಮ್ಮ ಹತ್ರ ಜೊತೆ ಮಾತನಾಡಿದ್ದಾರೆ. ಆದ್ರೆ ಒಬ್ಬ MLA ಕೂಡ ಕಿಮ್ಮತ್ ಕೊಡ್ತಾ ಇಲ್ಲಿ ಅಧ್ಯಕ್ಷರಾಗಿರೋರು. ಏನಿದು ಶೌಚಾಲಯ ಇಲ್ವ ನ್ಯಾಯಕ್ಕೆ? ಅಲ್ಲ, ನಮ್ಮ ರೈತರು ಇಷ್ಟೊಂದು ಜನ ಹೂವು ತಂತಿದ್ರೆ ನೀವು ಇಲ್ಲಿ ಎಲ್ಲ ದಿನ ದಾಳಿ ಮಾಡಕ್ಕೆ ಕಳಿಸ್ತಾ ಇದ್ದೀರಿ. ಟ್ಯಾಕ್ಸ್ ತಗೊಂಡು ಇವೆಲ್ಲ ಕಿತ್ತಾಗಿ ಬಿಸಾಕ್ತಾರೆ. ಇಂಥದ್ದೇನೆ ರೈತರ ಕೆಲಸ ಮಾಡೋದು. ಇದು ಖಂಡಿತವಾಗಿ ನಾನು ಇದೇ ಥರ ನಡೆದ್ರೆ ನಮ್ಮ ರಾಜ್ಯ, ಇಡೀ ಎಂಟೈರ್ ಸ್ಟೇಟ್ ಅಲ್ಲ, ರಾಜ್ಯ ಅಧ್ಯಕ್ಷಗಳು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರನ್ನು ಕರೆಸಿ ಈ ಚಳವಳಿಯನ್ನು ಸೀರಿಯಸ್ ತಗೊಂತೀವಿ ಅಂತ ಹೇಳಿ ನಮ್ಮ ಪಾವಗಡ ತಾಲೂಕೆಲ್ಲ ನಮ್ಮ ರೈತರ ಪರವಾಗಿ ಮತ್ತೆ ಪತ್ರಿಕೆ ಮಾಧ್ಯಮದವರು ಕೂಡ ಅದು ಹಂಚ್ಕೋಬೇಕಂತ ಹೇಳಿ 2 ಮಾತನ್ನು ಮಾತಾಡಿ. ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಶಿವು, ಮಾರುಕಟ್ಟೆ ರೈತರು, ಮುಖಂಡರು ಉಪಸ್ಥಿತರಿದ್ದರು. ವರದಿ ಮಾರುತಿ, MS ಮೀಡಿಯಾ.